ಇವಾಗ ಡೇಟಾ ಅನಲಿಸ್ಟ್ ಬಗ್ಗೆ ಫ್ಯೂಚರ್ ಗ್ರೋತ್ ಹೇಳ್ಬೇಕಂದ್ರ ಸೊ ಏನ್ ಗ್ರೋತ್ ಸಿಗ್ತೈತಿ ನಿಮಗ ಫ್ಯೂಚರ್ ಆಫ್ಟರ್ 5 years ದಾಗ? ಡೇಟಾ ಅನಲಿಸ್ಟ್ ನಾಗ ಫ್ಯೂಚರ್ ಗ್ರೋತ್ ಅಂತಂದ್ರ ಪ್ರಮೋಟ್ ಆಗೋತ್ ಹೋಗ್ತೀವಿ. ಈಗ ಡೇಟಾ ಅನಲಿಸ್ಟ್ ಆಗ್ತೀವಿ. ನೆಕ್ಸ್ಟ್ ಏನೈತಿ, ಡೇಟಾ ಅನಲಿಸ್ಟ್ ಅಂದ್ರೆ ನಾವು ಎಲ್ಲದ್ರಾಗೂ ಅಪ್ಲೈ ಮಾಡ್ಬೋದು. ನಾಟ್ ಓನ್ಲಿ ಡೇಟಾ ರಿಪೋರ್ಟಿಂಗ್ ಅನಲಿಸ್ಟ್, ಮಾರ್ಕೆಟಿಂಗ್ ಅನಲಿಸ್ಟ್, MIS ಅನಲಿಸ್ಟ್, ಇದ್ರಾಗ ಎಲ್ಲ ಬಿಸ್ನೆಸ್ ಅನಲಿಸ್ಟ್, ಇದ್ರಾಗ ಎಲ್ಲಾನು ಅಪ್ಲೈ ಮಾಡ್ಬೋದು ನಾವು. ಡೇಟಾ ಅನಲಿಸ್ಟ್ ಒಂದರ್ನಾಗ ಅಪ್ಲೈ ಮಾಡ್ಬೇಕಂತ ಏನಿಲ್ಲ. ಇವೆಲ್ಲ ಟೂಲ್ಸ್ ಟೆಕ್ನಿಕ್ಸ್ ಎಲ್ಲ ಗೊತ್ತಿದ್ರ ಇವೆಲ್ಲದ್ರೂ ಹಾಕ್ಬೋದು. ದೆನ್ ಇಟ್ ಕಮ್ಸ್ ಟು ದ ಫ್ಯೂಚರ್ ಆಫ್ ಡೇಟಾ ಅನಲಿಸ್ಟ್ ಅಂದ್ರೆ ಮುಂದೆ ವಿಲ್ ಗೋ ವಿತ್ ಪ್ರಾಜೆಕ್ಟ್ ಮ್ಯಾನೇಜರ್, ಪ್ರೋಗ್ರಾಮ್ ಮ್ಯಾನೇಜರ್, ಇವೆಲ್ಲ ಇಟ್ಸ್ ಅ ಫ್ಯೂಚರ್ ಆಫ್ ಡೇಟಾ ಅನಲಿಸ್ಟ್. ಇವಾಗ ಡೇಟಾ ಅನಲಿಸ್ಟ್ ಮತ್ತೆ ಏನೇನ್ ಟೂಲ್ಸ್ ಇಂಪಾರ್ಟೆಂಟ್ ಆಗ್ತೈತಿ ಅದರ್ ದನ್ ದೀಸ್? ಸಾಫ್ಟ್ ಒಳಗೆ ಮ್ಯಾಥಮೆಟಿಕ್ಸ್ ಬೇಕು. ಮ್ಯಾಥಮೆಟಿಕ್ಸ್ ಒಳಗೆ ನಮಗೆ ರೇಷಿಯೋ ಪ್ರಪೋರ್ಷನ್ ಬೇಕು. ದೆನ್ ಆವರೇಜಸ್, ಕ್ಯಾಲ್ಕುಲಸ್, ಮ್ಯಾಟ್ರಿಕ್ಸ್, ಅಲ್ಜಿಬ್ರಾ, ಅಂಡ್ ಇನ್ ಡೆಪ್ತ್ ಆಗಿ ಏನು IIT ಲೆವೆಲ್ ಮ್ಯಾಥಮೆಟಿಕ್ಸ್ ಎಲ್ಲ ಜಸ್ಟ್ ಬೇಸಿಕ್ ಮ್ಯಾಥಮೆಟಿಕ್ಸ್ ಎಲ್ಲ ಬೇಕು. ಸ್ಟಾಟ್ ಒಳಗ ಮೀನ್, ಮೀಡಿಯನ್, ಮೋಡಲ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸ್, ಇವೆಲ್ಲ ಜಸ್ಟ್ ಕಂಪೇರ್ ಡೇಟಾದ ಅಕ್ಯುರೇಸಿ ಆಯ್ತು, ಔಟ್ಲೈರ್ಸ್ ಎಲ್ಲ ಕಂಪೇರ್ ಮಾಡಕ. ಸ್ಟ್ಯಾಟಿಸ್ಟಿಕ್ಸ್ ಆಲ್ಸೋ ಇಂಪಾರ್ಟೆಂಟ್ ಮೋರ್ ದೆನ್ ಇದು ಮ್ಯಾಥ್ಸ್ ಸ್ಟ್ಯಾಟಿಸ್ಟಿಕ್ಸ್ ಏನೈತಿ ಇಟ್ಸ್ ಒಂಥರ ಹೆಂಗ್ ಗೊತ್ತು ಲ್ಯಾಡರ್. ಅದು ಟೂಲ್ಸ್ ಏನ್ ಯೂಸ್ ಮಾಡ್ತಿಲ್ಲ, ಅದು ಫೋರ್ಕಾಸ್ಟ್ ಮಾಡಕ ಎಲ್ಲ ಮಾಡಕ ದೇ ಆರ್ ದ ಲ್ಯಾಡರ್ಸ್. ನೀವ್ ಅವಾಗ್ಲೇ ಹೇಳಿದ್ರಿ ನಾ ಒಂದ್ ಮಿಸ್ಟೇಕ್ ಮಾಡಿದ್ನಿ ನನ್ ಡಿಗ್ರಿದೊಳಗ ಅಂತ. ಸೊ ಅದ್ ಏನ್ ಮಿಸ್ಟೇಕ್, ಬೇರೆದವ್ರ ಮಿಸ್ಟೇಕ್ ಮಾಡಬಾರ್ದಂದ್ರೆ ಹೆಂಗ ಏನ್ ನೀವು ಸಜೆಷನ್ ಕೊಡ್ತೀರಿ ಅಂತೇಳಿ? ಸಜೆಷನ್ ಅಂತಂದ್ರೆ ನಾನು ಡೊಮೈನ್ ಚೂಸ್ ಮಾಡ್ತೀನಿ. ದಟ್ ವಾಸ್ ಮೈ ಒನ್ ಆಫ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಐ ಕ್ಯಾನ್ ಸೇ. MBA ಒಳಗ ಥರ್ಡ್ ಸೆಮ್ ಫೋರ್ತ್ ಸೆಮ್ ಎರಡದ್ರೊಳಗ ನಾವು ಸ್ಪೆಷಲೈಸೇಷನ್ ತಗೋಬೇಕಿರ್ತದೆ. ನಾ ಎರಡದ್ರೊಳಗ ಅನಾಲಿಟಿಕ್ಸ್ ತಗೊಂಡೆ. ನಾನ್ ಡೊಮೈನ್ ಕಡೆ ಲಕ್ಷ ಕೊಡ್ಲಿಲ್ಲ. ಬಿಕಾಸ್ ಐ ವಾಸ್ ನಾಟ್ ನೋಯಿಂಗ್ ಡೊಮೈನ್ ಇಷ್ಟು ಇಂಪಾರ್ಟೆಂಟ್ ಆಗ್ತೈತೆ ಅನ್ನೋದು ಗೊತ್ತಿರ್ತಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು ಅನಲಿಸ್ಟ್ ತಗೋತೀರಿ, ಅನಲಿಸ್ಟ್ ಒಳಗೆ ಬಿಸ್ನೆಸ್ ಅನಲಿಸ್ಟ್ ಒಳಗೆ ಟೂಲ್ಸ್ ಎಲ್ಲ ಹಾಕೊಡ್ತಾರೆ, ಬಟ್ ಡೊಮೈನ್ ನಾಲೆಜ್ ಏನ್ ಕೊಡಂಗಿಲ್ಲ. ಅದಕ್ಕೆ ಡೊಮೈನ್ ನಾಲೆಜ್ ಫಿನಾನ್ಸರ್ ತಗೋಬಹುದು, ಮಾರ್ಕೆಟಿಂಗರ್ ತಗೋಬಹುದು, ಸಪ್ಲೈ ಚೈನ್ ತಗೋಬಹುದು, ಹೆಲ್ತ್ ಕೇರ್ ತಗೋಬಹುದು. ಇವೆಲ್ಲ ಇಟ್ ಕಮ್ಸ್ ಅಂಡರ್ ಡೊಮೈನ್. ಒಂದು ಸೆಮ್ನಾಗ ಡೊಮೈನ್ ತಗೊಂಡ್ರೆ ಇನ್ನೊಂದ್ ಸೆಮ್ನಾಗ ಅನಲಿಸ್ಟ್ ತಗೊಳ್ಳೋದು. ಥರ್ಡ್ ಸೆಮ್ನಾಗ ನಾವೆಲ್ಲಾನು ಬೇಸಿಕ್ ಕಲಿತೀವಿ. ಅನಲಿಟಿಕ್ಸ್ ಇದ್ರೂ ಬೇಸಿಕ್ ಕಲಿತೀವಿ, ಡೊಮೈನ್ ನಾಲೆಜ್ ಇದ್ರೂ ಬೇಸಿಕ್ ಕಲಿತೀವಿ. ಫೋರ್ತ್ ಸೆಮ್ನಾಗ ಎಲ್ಲಾನು ಅಡ್ವಾನ್ಸ್ ಕಲಿತೀವಿ. ಅದು ಯಾವ್ದು ಕಾಂಬಿನೇಷನ್ ಮೇಲೆ ತಗೋಬೇಕಂತ ವಿ ಹ್ಯಾವ್ ಟು ನೋ ದಟ್. ಇವಾಗ ಫ್ರಮ್ ಸ್ಕ್ರಾಚ್ ನ ಸ್ಟೂಡೆಂಟ್ ಏನಾದ್ರು ಡೇಟಾ ಅನಲಿಸ್ಟ್ ಆಗ್ಬೇಕಂದ್ರೆ ನೀವು ಅದಕ್ಕೊಂದು ರೋಡ್ ಮ್ಯಾಪ್ ಹೇಳ್ತೀರೇನಾ? ಒಂದು ರೋಡ್ ಮ್ಯಾಪ್ ಅಂದ್ರೆ ಫಸ್ಟ್ ಯು ಮಸ್ಟ್ ನೋ ನಾ ಡೇಟಾ ಅನಲಿಸ್ಟ್ ಆಗಬೇಕಂತ ಅನ್ನೋದು ಅವ್ರಿಗೆ ಗಟ್ ಫೀಲ್ ಇರ್ಬೇಕು. ನಾ ಡೇಟಾ ಅನಲಿಸ್ಟ್ ಆಗಬೇಕಂತ ಹೇಳಿ. ಸೆಕೆಂಡ್ ಥಿಂಗ್, ಸ್ಟಾರ್ಟ್ ವಿತ್ ಎಕ್ಸೆಲ್. ಪ್ಯಾರಲಲ್ ಆಗಿ ಹೋಗ್ಲಿ, ಸಾಫ್ಟ್ ಸ್ಕಿಲ್ ಹಾರ್ಡ್ ಸ್ಕಿಲ್ ಪ್ಯಾರಲಲ್ ಆಗಿ ಹೋಗ್ಲಿ. ಈ ಕಡೆ ನೀವು ಎಕ್ಸೆಲ್ ಸ್ಟಾರ್ಟ್ ವಿತ್ ಮ್ಯಾಥಮೆಟಿಕ್ಸ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಅದು ಸ್ಟಾರ್ಟ್ ಆಗಲಿ. ನಮಗಂತೂ ಮ್ಯಾಥಮೆಟಿಕ್ಸ್ ನಾ 0 ಮೈನಸ್ನಾಗ ಐತಿ. ಈಗೆಲ್ಲ ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಒಂದು ಅಪ್ ಟು ಮಾರ್ಕ್ ತಗೊಂಡ್ಬಂದಿನಿ. ದೆನ್ ಸ್ಟಾರ್ಟ್ ವಿತ್ ಎಕ್ಸೆಲ್, ದೆನ್ ಗೋ ವಿತ್ SQL, Python or Power BI. ದೆನ್ ಇಫ್ ಯು ಆರ್ ಅ ಬಿಗಿನರ್ ಸ್ಟಾರ್ಟ್ ವಿತ್ Power BI. ಟ್ಯಾಬಲ್ಗೆ ಹೋಗ್ಬೇಡ್ರಿ, ಅದೊಂದು ಚೂರು ಅಡ್ವಾನ್ಸ್ ಐತಿ. ಸ್ಟಾರ್ಟ್ ವಿತ್ Power BI. ಅದಾಯ್ತು. ನಾವು ರಿಪೋರ್ಟಿಂಗ್ Power BI ನಾಗೂ ಚಾರ್ಟ್ಸ್ ಎಲ್ಲ Power BI ನಾಗೂ ಪ್ರಿಪೇರ್ ಮಾಡ್ತೀವಿ. ಅದನ್ನ ಎಕ್ಸೆಲ್ ಆಗಿ ಪ್ರಿಪೇರ್ ಮಾಡೋದು. ಫಸ್ಟ್ ಎಕ್ಸೆಲ್ ಆಗಿ ಪ್ರಿಪೇರ್ ಮಾಡಿ, ಬಿಕಾಸ್ ಮ್ಯಾನ್ಯುವಲ್ ಆಗಿ ನಿಮ್ಗೆ ಗೊತ್ತಾಗ್ತದೆ ಏನೇನ್ ಪ್ಯಾರಾಮೀಟರ್ಸ್ ತಗೊಂಡ್ರ ಏನೇನ್ ಆಗ್ತೈತಿ, ಏನೇನ್ ಪ್ಯಾರಾಮೀಟರ್ಸ್ ಏನೇನ್ ಇಂಡಿಕೇಟ್ ಮಾಡ್ತೈತೆ ಅನ್ನೋದು. ಫಸ್ಟ್ ಎಕ್ಸೆಲ್ ನಾಗ ರಿಪೋರ್ಟ್ ಪ್ರಿಪೇರ್ ಮಾಡಿ, ದೆನ್ ಗೋ ವಿತ್ Power BI. Power BI ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್, ಅದು ಬಿಟ್ಟು ಮತ್ತೇನಿಲ್ಲ. Power BI ನಾಗ ಮತ್ತೆ ಏನೇನ್ ಈಗ ಸ್ಕಿಲ್ ವೈಸ್ ಏನೇನ್ ಇಂಪಾರ್ಟೆಂಟ್ ಆಗ್ತದೆ ನಾನು ಎಕ್ಸೆಲ್ ಆಗ ಅಡ್ವಾನ್ಸ್ ಲೆವೆಲ್ ಟಿಲ್, ಕೌಂಟೀಸ್, ಸಮ್ಮಿಸ್, ಪೈಔಟ್ ಟೇಬಲ್, ಅದಕ್ಕಿಂತ ಅಡ್ವಾನ್ಸ್ ಹೋಗ್ಬೇಕಂದ್ರೆ ನೀ ಆಟೋಮೇಟ್ ಎಕ್ಸೆಲ್ ನೀ ಏನ್ ಮ್ಯಾನ್ಯುವಲ್ ಆಗಿ ಮಾಡ್ತಿರ್ತಿಲ್ಲ ಅದನ್ನ ಆಟೋಮೇಟ್ ಮಾಡ್ಬೇಕಂದ್ರೆ ವಿ ಹ್ಯಾವ್ ಟು ಯೂಸ್ VBA ಆರ್ ಮ್ಯಾಕ್ರೋಸ್ ಇವೆಲ್ಲ ಯೂಸ್ ಮಾಡ್ತೀವಿ. ಸೊ ಅಡ್ವಾನ್ಸ್ ಆಫ್ ಎಕ್ಸೆಲ್. ವೆನ್ ಇಟ್ ಕಮ್ಸ್ ಟು SQL ನಾಗ ಯು ಸೆಲೆಕ್ಟ್ ವೇರ್ ಬೈ, ಹ್ಯಾವಿಂಗ್, ಗ್ರೂಪ್ ಬೈ, ಲಿಮಿಟ್, ಆಫ್ಸೆಟ್ ಇವೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಸಬ್ ಕ್ವೆರಿ, ಜಾಯಿನ್ಸ್, ವಿಂಡೋ ಫಂಕ್ಷನ್, CT ಇವೆಲ್ಲ ಇಟ್ ಕವರ್ಸ್ ಸ್ಟಿಲ್ ಅಡ್ವಾನ್ಸ್ ಇದು SQL ನಾಗ. Then when it comes to Python or R ಅಂತಂದ್ರೆ Python functions, libraries ಮಟ್ಟ is more than enough. Libraries ಅದ್ರಾಗು ವಿಜುವಲೈಸೇಷನ್ ಲೈಬ್ರರಿ ಮಟ್ಟ Matplotlib, Pandas, NumPy ಇವೆಲ್ಲ enough. Then when it comes to Power BI ನಾಗ ರಿಪೋರ್ಟ್ ರೆಡಿ ಮಾಡಕ್ ಬೇಕು. ಆಮೇಲೆ DAX ಡೇಟಾ ಅನಾಲಿಟಿಕ್ಸ್ ಎಕ್ಸ್ಪ್ರೆಷನ್ಸ್ ಅಂತ ಬರ್ತೈತಿ. ಅಂದ್ರೆ ಇಟ್ಸ್ ಆಲ್ ಅಬೌಟ್ ಕ್ಯಾಲ್ಕುಲೇಷನ್ಸ್. ಅಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಅಲ್ಲೇ ನಾವು ಟೇಬಲ್ಸ್ ಅಂದ್ರೆ ಕ್ಯಾಲ್ಕುಲೇಟೆಡ್ ಟೇಬಲ್ಸ್ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳೋದು. ದೆನ್ ಮಾಡಲಿಂಗ್, ಡೇಟಾ ಮಾಡಲಿಂಗ್ ವಿಲ್ ಬಿ ಆಲ್ಸೋ ಇಂಪಾರ್ಟೆಂಟ್. ಅಂತ 2 ಟೇಬಲ್ ಇರ್ತಾವು. ಅದ್ರಾಗ ಏನ್ ಒಂದು ನಾವು ಫಾರಿನ್ ಕೀ ಮಾಡಿ ಜಾಯಿನ್ ಮಾಡ್ತೇವೆ, ಅದು ಡೇಟಾ ಮಾಡಲಿಂಗ್, ಅದು ಇಂಪಾರ್ಟೆಂಟ್. ಇದೆಲ್ಲ ಕವರ್ ಇದಿಷ್ಟೆಲ್ಲ ಕವರ್ ಮಾಡ್ರೆ ದೆನ್ ಯು ಆರ್ ಆಲ್ ಸೆಟ್ ಟು ಬಿಕಮ್ ಎ ಡೇಟಾ ಅನಲಿಸ್ಟ್. ಅನ್ನೋದು ಇಂಪಾರ್ಟೆಂಟ್. ಮ್ಯಾಥಮೆಟಿಕ್ಸ್, ಸ್ಟ್ಯಾಟನು ಅದ ಕಡೆ ಸ್ವಲ್ಪ ಲಕ್ಷ ಜಾಸ್ತಿ ಕೊಡ್ಬೇಕು. ಇವಾಗ ಕ್ಲೋಸಿಂಗ್ ಒಂದು ಕ್ವಶನ್ ಕೇಳ್ಬೇಕಂದ್ರ
ಡೇಟಾ ಅನಾಲಿಸ್ಟಿಗೆ ಬರಕ ಲಾಸ್ಟ್ ಸಜೆಷನ್ ನೀವು ಕೊಡ್ಬೇಕಂದ್ರೆ ಏನ್ ಕೊಡ್ತೀರಿ? ಡೇಟಾ ಆಸ್ ಅ ಡೇಟಾ ಅನಾಲಿಸ್ಟ್ ಸಜೆಷನ್ಸ್ ಅಂತಂದ್ರ ನಿಮ್ಗೆ ಇನ್ನೊಂದು ಹೇಳಿ AI ರಿಪ್ಲೇಸ್ ಮಾಡೋದೆಲ್ಲ ಫಾರ್ ಎಕ್ಸಾಂಪಲ್ ಈಗ ಏನೋ ಒಂದ್ ಮಾಡ್ಬೇಕಂತಂದ್ರ ಈಗ AI ನಾವ್ ಹೇಳ್ಬೇಕಂತಂದ್ರ ಒಂದ್ ಹ್ಯೂಮನ್ ಬೇಕು, ಫೀಡ್ ಮಾಡ್ಬೇಕು ಡೇಟಾ ಫೀಡ್ ಮಾಡ್ಬೇಕಂದ್ರ ಡೇಟಾ ಅನಾಲಿಸ್ಟ್ ಇಸ್ ನೆವರ್ ಗೋನು ರಿಪ್ಲೇಸ್ ಆಗಂಗಿಲ್ಲ. ಯಾಕಂದ್ರ ಹ್ಯೂಮನ್ ಈಗ ಏನ್ ಡೇಟಾ ಮಾಡಿ ಪ್ಲಾನ್ ಮಾಡ್ತಾರಲ್ಲ ಅದು ಡಿಫ್ರೆಂಟ್ ಆಕತಿ. AI ಏನ್ ನಾವ್ ಹೇಳಿ ಪ್ಲಾನ್ ಮಾಡ್ಸಿಲ್ಲ ಅದು ಇಂಪಾರ್ಟೆಂಟ್ ಆಗ್ತದೆ. ಫಾರ್ ಎಕ್ಸಾಂಪಲ್ ನಮ್ದು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಒಂದು ವೇರ್ ಹೌಸ್ ಇರ್ತೈತಿ, ಅಲ್ಲಿಂದ ಟ್ರಕ್ ಹೋಗ್ಬೇಕಾಗಿರ್ತೈತಿ. ಟ್ರಕ್ ಡ್ಯೂ ಟು ಸಮ್ ಅನ್ಸರ್ಟನಿಟಿ ಟ್ರಕ್ ಮೂವ್ ಆಗ್ತಿರಂಗಿಲ್ಲ. ಅಲ್ಲಿ AI ಬಂದ್ ಏನ್ ಮಾಡ್ತೈತಿ? ಹ್ಯೂಮನ್ ಮಾಡ್ಬೇಕು. ಅದಕ್ಕೂ ಡೇಟಾ ಅನಾಲಿಸ್ಟ್ ನಾಗ ಹ್ಯೂಮನ್ ಏನೈತಿ ಅರ್ಧ ಬಿಸ್ನೆಸ್ ಮಾಡಲ್ ಬಿಸ್ನೆಸ್ ಥಿಂಗ್ಸ್ ಆಗ್ತೈತಿ, ಅರ್ಧ ಟೆಕ್ನಿಕಲ್ ಸ್ಕಿಲ್ಸ್ ವಿ ಕ್ಯಾನ್ ಯೂಸ್ AI. ಬಟ್ ಬಿಸ್ನೆಸ್ ಮಾಡೆಲ್ಸ್ ಆಗ ನಾವು ಕಣ್ಣಾರೆ ನೋಡ್ಲ ಸಿಚುವೇಶನ್ ಏನೈತೆ ಅನ್ನೋದು ಅನ್ಲೆಸ್ ಅಂಡ್ ಅಂಟಿಲ್ ನಾವು ನೋಡೋ ಮಟ ಅನ್ಲೆಸ್ ಅಂಡ್ ಅಂಟಿಲ್ ಅಲ್ಲಿ ಏನ್ ಆಗತೈತೆ ಅನ್ನೋದು ನಮ್ಗೆ ಫಿಗರ್ ಔಟ್ ಮಾಡೋ ಮಟ ಗೊತ್ತಾಗಂಗಿಲ್ಲ. ಅಲ್ಲಿ ಏನು ನಾವು ಸ್ಟೆಪ್ ತಗೋಬೇಕು, ಇದನ್ನ ಬೆಟರ್ಮೆಂಟ್ ಮಾಡಕ್ ಸ್ಟೆಪ್ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂರಕ್ ಆಗೋದಿಲ್ಲ. ಅದಕ್ಕೆ ಹ್ಯೂಮನ್ ಇಂಟೆಲಿಜೆನ್ಸ್ ಇರಬೇಕು. ಎಷ್ಟೋ AI ಬಂದ್ರು ಹ್ಯೂಮನ್ ಇಂಟೆಲಿಜೆನ್ಸ್ ಇರಬೇಕು. ದಟ್ ಈಸ್ ಒನ್ ಮೈ ಲಾಸ್ಟ್ ಪಾಯಿಂಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ನಮ್ಮ ಪಾಡ್ಕಾಸ್ಟಿಗೆ ಬಂದಿದೆ. ಆಕ್ಚುಲಿ ಏನಂದ್ರೆ ಡೇಟಾ ಅನಾಲಿಸ್ಟ್ ಬಗ್ಗೆ ಭಾಳ ಮಂದಿ ಗೊತ್ತಿರಂಗಿಲ್ಲ. ಈಗ ನೀವು ವರ್ಕ್ ಮಾಡ್ತಿರ್ತೀರಿ, ನಿಮಗೆ ಸ್ವಲ್ಪ ಪ್ರೋಸೆಸ್ ವರ್ಕ್ ಫ್ಲೋ ಬಗ್ಗೆ ಗೊತ್ತಿರ್ತೈತಿ, ಬಟ್ ಹೊರಗೆ ಸ್ಟೂಡೆಂಟ್ಸ್ಗೆ ಅಷ್ಟು ಗೊತ್ತಿರಂಗಿಲ್ಲ. ಆಕ್ಚುಲಿ ಬಹಳಷ್ಟು ಜನ ಡೇಟಾ ಅನಾಲಿಸ್ಟ್ ರೋಲ್ ಐತೆ ಅನ್ನೋದು ಗೊತ್ತಿರಂಗಿಲ್ಲ. ಸೊ ಈ ಪಾಡ್ಕಾಸ್ಟ್ ಅವ್ರು ಬಹಳಷ್ಟು ಜನಕ್ಕೆ ಟೂಲ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಅಥವಾ ಮೋಸ್ಟ್ ಲಿಂಕ್ಡ್ಇನ್ ಬಗ್ಗೆ ಆಗಿರ್ಬೋದು, ಗಿಟಪ್ ಬಗ್ಗೆ ಎಲ್ಲ ಗೊತ್ತಾಗೈತಿ. ಸೊ ನಿಮ್ ಪ್ರಿಷಿಯಸ್ ಟೈಮ್ಗೆ, ನಿಮ್ ನಾಲೆಜ್ಗೆ ನಾವು ವಿ ಆರ್ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು. ಸೊ ನೀವೇನಾದ್ರೂ ನಮ್ಮ ಪಾಡ್ಕಾಸ್ಟ್ ಬಗ್ಗೆ ನಿಮ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀರಿ? Seriously, now mention this is my first. Andra, I felt I got a message from PJ saying that we are doing this podcast. I felt like, oh my god, this is it will be an amazing experience. First time na ella nam kade madodu. Seriously, you guys are doing great. Nam kade first time as a for students ಗೆ ಹೆಲ್ಪ್ ಮಾಡ್ಲಿಕ್ಕೆ ಇದೊಂದು ಮೋಟೋ ಇಟ್ಕೊಂಡು ಮಾಡೋದು. ಸ್ವಲ್ಪ ಭಾಳ ಮಂದಿ ಫುಡ್ ವ್ಲಾಗ್ಸ್ ಇದೆಲ್ಲ ಮಾಡ್ತಾರೋ, ಇದು ಮಾಡೋದು ಈ ಸ್ಟೆಪ್ ನೀವು ತಗೊಂಡಿರೋದು. ಸೊ ವಿ ಆರ್ ವೆರಿ ಲೈಕ್ grateful. ಇದು ನಮ್ಮ ಉತ್ತರ ಕರ್ನಾಟಕ ಇಟ್ಸ್ ಅ ಕೈಂಡ್ ಆಫ್ pride questions are have. PJ, you guys are doing really great. Really great. And I should say that God bless you. Thank you so much for having me here. ಸೊ ಡಿಯರ್ ಸಬ್ಸ್ಕ್ರೈಬರ್ಸ್, ನಿಮ್ಗೆ ನಮ್ಮ ಕಡೆ ಹೆಂಗಿರ್ತೈತೆ ಎಜುಕೇಶನ್ ಅಷ್ಟು ಎಕ್ಸ್ಪ್ಲೋಜರ್ ಇರಂಗಿಲ್ಲ ಗೊತ್ತು. ಇದ್ರ ಥ್ರೂ ಅವ್ರು ನಿಮ್ಗೆ ಏನು ರೀಚ್ ಔಟ್ ಮಾಡಕ್ ಟ್ರೈ ಮಾಡತ್ತಾರಲ್ಲ, ಟೇಕ್ ಯೂಸ್ ಆಫ್ ದಿಟ್. ಅವ್ರು ಮಾಡ್ರಿ, ರೀಚ್ ಔಟ್ ಮಾಡ್ರಿ, ಏನಾರ ಕ್ವಶನ್ಸ್ ಇದ್ದರೆ ರೀಚ್ ಔಟ್ ಮಾಡ್ರಿ. ಆಕೆ PJ ಆಕೆ ಮಗಳು ಎಲ್ಲಾರ್ನು ತಂದು ಕುಂಡ್ರಿ ಮಾತಾಡಿಸ್ತಾಳು, ನಿಮ್ಗೆ ಎಲ್ಲರಿಗೂ ಹೆಲ್ಪ್ ಆಗಂಗ್ ಮಾಡ್ತಾಳು. So guys, please subscribe her, follow her. Thank you so much for having here. Love you all. Bye bye. Bye.